Hi dear students, ಸಿಂಪಲ್ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಲಾಗಿದೆ. ಅನೇಕ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಎಕ್ಸಾಂಪಲ್ಸ್ ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಇಲ್ಲಿ ಇನ್ನೂ ಒಂದಿಷ್ಟು ಎಕ್ಸಾಂಪಲ್ಸನ್ನು ನಿಮಗೋಸ್ಕರ ಕೊಡ್ತಾ ಇದ್ದೇನೆ. ಮೊದಲನೇ ಎಕ್ಸಾಂಪಲನ್ನು ಗಮನಿಸಿ ವಿದ್ಯಾರ್ಥಿಗಳೇ. ನೋಡಿ, ಒಂದೇ ಒಂದು ಸಿಂಪಲ್ ಸೆಂಟೆನ್ಸನ್ನು ನಾವು 3 ಟೈಪ್ಸಲ್ಲಿ ಬರಿತಾ ಇದ್ದೇವೆ. ಡೂ ದಿಸ್ ಟು ಅವಾಯ್ಡ್ ಪನಿಷ್ಮೆಂಟ್, ಇದು ಮೊದಲನೇ ಸೆಂಟೆನ್ಸ್, ಇದು ಸಿಂಪಲ್ ಸೆಂಟೆನ್ಸ್ ಆಗಿದೆ. ಇದನ್ನೇ ನಾವು ಇನ್ ದ ಇವೆಂಟ್ ಆಫ್ ಯು ಆರ್ ನಾಟ್ ಡೂಯಿಂಗ್ ದಿಸ್ ಯು ವಿಲ್ ಬಿ ಪನಿಷ್ಡ್ ಅಂತಾನು ಕೂಡ ಬರಿಬಹುದು ವಿದ್ಯಾರ್ಥಿಗಳೇ. ಈ ಸೆಂಟೆನ್ಸಲ್ಲಿ ಇನ್ ದ ಇವೆಂಟ್ ಆಫ್ ಅಂತಕ್ಕಂಥದ್ದು ತುಂಬಾ ಮುಖ್ಯ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಸೆಂಟೆನ್ಸ್ ನೋಡಿ, ಇನ್ ಕೇಸ್ ಯು ಆರ್ ನಾಟ್ ಡೂಯಿಂಗ್ ದಿಸ್ ಯು ವಿಲ್ ಬಿ ಪನಿಷ್ಡ್ ಅಂತ ಇದೆ. ಸೊ ಇಲ್ಲಿ ಇನ್ ಕೇಸ್ ಅಂತಕ್ಕಂತಹ ಪದಗಳೇನಿದವೋ ದೇ ಆರ್ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಇನ್ನು ಈ ಒಂದು ಸಿಂಪಲ್ ಸೆಂಟೆನ್ಸನ್ನು ನಾವು ಯಾವ ರೀತಿ ಕಾಂಪೌಂಡ್ ಮಾಡ್ಬೋದು ನೋಡಿ, ಡೂ ದಿಸ್ ಆರ್ ಯು ವಿಲ್ ಬಿ ಪನಿಷ್ಡ್ ಅಂತ ಇಲ್ಲಿ ಒಂದು ಸೆಂಟೆನ್ಸ್ನ ಏನು ಮಾಡಿದ್ದೆವೋ ಇಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಈ ಒಂದು ಆರ್ ಅಂತಕ್ಕಂತಹ ಒಂದು ಕಂಜಂಕ್ಷನನ್ನು ತೆಗೆದುಕೊಂಡು ನಾವು ಕಾಂಪೌಂಡ್ ಸೆಂಟೆನ್ಸ್ ಮಾಡ್ತಾ ಇದ್ದೇವೆ ನೋಡಿ. ಡೂ ದಿಸ್ ಆರ್ ಯು ವಿಲ್ ಬಿ ಪನಿಷ್ಡ್ ಈ ರೀತಿ ಬರೆದಾಗ ಕಾಂಪೌಂಡ್ ಆಗುತ್ತೆ. ಇನ್ನು ಇದನ್ನೇ ನಾವು ಇನ್ನೊಂದು ರೀತಿಯಲ್ಲೂ ಕೂಡ ಬರೀಬೋದು. ಡೂ ದಿಸ್ ಅದರ್ವೈಸ್ ಯು ವಿಲ್ ಬಿ ಪನಿಷ್ಡ್. ನೋಡಿ ವಿದ್ಯಾರ್ಥಿಗಳೇ, ಆರ್ ಬದಲಾಗಿ ನಾವೇನು ಮಾಡಿದ್ದೇವೆ, ಇಲ್ಲಿ ಅದರ್ವೈಸನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಆರ್ ಮತ್ತು ಅದರ್ವೈಸನ್ನು ಯೂಸ್ ಮಾಡಿಕೊಂಡು ನಾವು ಕಾಂಪೌಂಡ್ ಸೆಂಟೆನ್ಸನ್ನು ಮಾಡಬಹುದು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ಗೆ ಇದೇ ಸೆಂಟೆನ್ಸನ್ನೇ ಯಾವ ರೀತಿ ಮಾಡಿದ್ದೇವೆ ನೋಡಿ. ಇಫ್ ಯು ಡೋಂಟ್ ಡೂ ದಿಸ್, ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಇಫ್ ಅಂತಕ್ಕಂಥದ್ದನ್ನು ತೆಗೆದುಕೊಂಡಿದ್ದೇವೆ. ಇಫ್ ಯು ಡೋಂಟ್ ಡೂ ದಿಸ್ ಯು ವಿಲ್ ಬಿ ಪನಿಷ್ಡ್, ನೀನು ಇದನ್ನು ಮಾಡದೇ ಇದ್ದರೆ ನಿನಗೆ ಪನಿಷ್ಮೆಂಟ್ ಸಿಗುತ್ತೆ ಅಂತಕ್ಕಂಥದ್ದು. ಅದೇ ರೀತಿ ಡೂ ದಿಸ್ ಸೋ ದಟ್ ವಿದ್ಯಾರ್ಥಿಗಳೇ, ಇಲ್ಲಿ ಈ ಎರಡು ಪದಗಳು ಬಹಳ ಮುಖ್ಯ ಆಗ್ತವೆ. ಸೊ ದಟ್, ಸೊ ನಾವು ಸೋ ದಟ್ ಅನ್ನು ತೆಗೆದುಕೊಂಡು ನೋಡಿ, ಡೂ ದಿಸ್ ಸೋ ದಟ್ ಯು ಕ್ಯಾನ್ ಅವಾಯ್ಡ್ ಪನಿಷ್ಮೆಂಟ್. ನೋಡಿ, ಯು ಕ್ಯಾನ್ ಅವಾಯ್ಡ್ ಪನಿಷ್ಮೆಂಟ್ ಈ ರೀತಿ ಸೆಂಟೆನ್ಸನ್ನು ಚೇಂಜ್ ಮಾಡಿದ್ದೇವೆ. ಬಟ್ ಮೀನಿಂಗಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ವಿದ್ಯಾರ್ಥಿಗಳೇ. ಸೊ ನಾವು ಕೆಲವೊಂದಿಷ್ಟು ಸೆಂಟೆನ್ಸ್ಗಳಲ್ಲಿ ಆರ್ ಮತ್ತು ಅದರ್ವೈಸ್ಗಳನ್ನು ತೆಗೆದುಕೊಂಡು ಕಾಂಪೌಂಡ್ ಮಾಡ್ಬೋದು. ಕೆಲವೊಂದಿಷ್ಟು ಸೆಂಟೆನ್ಸ್ಗಳಲ್ಲಿ ಇಫ್ ಮತ್ತು ಸೋ ದ್ಯಾಟ್ಗಳನ್ನು ತೆಗೆದುಕೊಂಡು ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಮಾಡಬಹುದು. ಇನ್ನು ಬೇರೆ ಎಕ್ಸಾಂಪಲನ್ನು ನೋಡೋಣ. ಸೆಕೆಂಡ್ ನೋಡಿ, ಇಲ್ಲಿ ಯಾವ ರೀತಿಯ ರೂಲ್ಸ್ಗಳು ಅಪ್ಲೈ ಆಗ್ತವೆ ಅಂತ ಈ ರೀತಿಯೂ ಕೂಡ ನಿಮ್ಮ ಎಕ್ಸಾಮಲ್ಲಿ ಕೊಡ್ಬೋದು ವಿದ್ಯಾರ್ಥಿಗಳೇ. ಅಂದರೆ ಎರಡು ಸೆಂಟೆನ್ಸನ್ನು ಇಲ್ಲಿ ಗಮನಿಸ್ಬೋದು. ದ ಡಾನ್ ಅರೈವ್ಡ್ ಎಟ್ ದ ಏರ್ಪೋರ್ಟ್ ಹಿ ವಾಸ್ ಇಮ್ಮಿಡಿಯೇಟ್ಲಿ ಅರೆಸ್ಟೆಡ್ ಅಂತ ಇದೆ. ಸೊ ಈ ರೀತಿ ಎರಡು ಸೆಂಟೆನ್ಸ್ ಕೊಟ್ಟು ಸಿಂಪಲ್ ಮಾಡಿ, ಕಾಂಪೌಂಡ್ ಮಾಡಿ, ಕಾಂಪ್ಲೆಕ್ಸ್ ಮಾಡಿ ಈ ರೀತಿ ಯಾವುದೇ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳ್ಬೋದು. ಸೊ ನೀವು ಆ ಎರಡು ಸೆಂಟೆನ್ಸ್ಗಳನ್ನು ಯಾವ ರೀತಿ ಮಾಡಬೇಕು ನೋಡಿ. ಮೊದಲನೇದಾಗಿ ಸಿಂಪಲ್ ಸೆಂಟೆನ್ಸ್ ಆಗಿ ಯಾವ ರೀತಿ ಈ ಒಂದು ಸೆಂಟೆನ್ಸನ್ನು ಬರಿಬೋದು ಅಂದರೆ ಒಂದೇ ಒಂದು ವಾಕ್ಯದಲ್ಲಿ ನಾವು ಬರಿತಾ ಇದ್ದೇವೆ, ಅವೆರಡನ್ನು ಕೂಡ ಜೋಡಿಸ್ತಾ ಇದ್ದೇವೆ. ಆನ್ ಅರೈವಿಂಗ್ ಎಟ್ ದ ಏರ್ಪೋರ್ಟ್ ದ ಡಾನ್ ವಾಸ್ ಇಮ್ಮಿಡಿಯೇಟ್ಲಿ ಅರೆಸ್ಟೆಡ್. ನೋಡಿ ವಿದ್ಯಾರ್ಥಿಗಳೇ, ದ ಡಾನ್ ಅರೈವ್ಡ್ ಎಟ್ ದ ಏರ್ಪೋರ್ಟ್ ಇರೋದನ್ನು ಆನ್ ಅರೈವಿಂಗ್ ಅಂತ ನಾವು ಇಲ್ಲಿ ಚೇಂಜ್ ಮಾಡಿ ಬರಿತಾ ಇದ್ದೇವೆ. ಈ ವರ್ಬನ್ನು ಅರೈವ್ಡ್ ಇರೋದನ್ನು ಅರೈವಿಂಗ್ ING ಫಾರ್ಮಲ್ಲಿ ಬರೆದಿದ್ದೇವೆ ವಿದ್ಯಾರ್ಥಿಗಳೇ. ಇನ್ನು ಸೆಕೆಂಡ್ ಸೆಂಟೆನ್ಸ್ ಏನಿತ್ತು ಅದನ್ನು ನೋಡಿ, ದ ಡಾನ್ ವಾಸ್ ಇಮ್ಮಿಡಿಯೇಟ್ಲಿ ಅರೆಸ್ಟೆಡ್. ಹಿ ವಾಸ್ ಇರೋದನ್ನು ನಾವು ದ ಡಾನ್ ವಾಸ್ ಅಂತ ಬರೆದಿದ್ದೇವೆ. ಯಾಕೆಂದರೆ ಮೊದಲನೇ ಸೆಂಟೆನ್ಸಲ್ಲಿ ಎಲ್ಲೂ ಕೂಡ ನಾವು ಡಾನನ್ನು ಯೂಸ್ ಮಾಡಲಿಲ್ಲ. ಇದನ್ನು ನಾವು ಕಾಂಪೌಂಡ್ ಸೆಂಟೆನ್ಸ್ ಆಗಿ ಬರೆದಾಗ ನೋಡಿ ವಿದ್ಯಾರ್ಥಿಗಳೇ, ದ ಡಾನ್ ವಾಸ್ ಅರೆಸ್ಟೆಡ್ ಎಟ್ ದ ಏರ್ಪೋರ್ಟ್. ನೋಡಿ ಇಲ್ಲಿ ಆ್ಯಂಡನ್ನು ತೆಗೆದುಕೊಂಡಿದ್ದೇವೆ, ಆ್ಯಂಡನ್ನು ತೆಗೆದುಕೊಂಡು ಕಾಂಪೌಂಡ್ ಸೆಂಟೆನ್ಸನ್ನು ಮಾಡ್ತಾ ಇದ್ದೇವೆ. ಹಿ ವಾಸ್ ಇಮ್ಮಿಡಿಯೇಟ್ಲಿ ಅರೆಸ್ಟೆಡ್. ಇನ್ನು ಕಾಂಪ್ಲೆಕ್ಸಲ್ಲಿ ಏನು ಯೂಸ್ ಮಾಡ್ಕೊಂಡಿದ್ದೇವೆ ನೋಡಿ, ದ ಡಾನ್ ವಾಸ್ ಇಮ್ಮಿಡಿಯೇಟ್ಲಿ ಅರೆಸ್ಟೆಡ್ ಆಫ್ಟರ್. ನೋಡಿ ವಿದ್ಯಾರ್ಥಿಗಳಲ್ಲಿ ಆಫ್ಟರ್ ಅಂದರೆ ಬಂದ ನಂತರದಲ್ಲಿ. ಹಿ ಅರೈವ್ಡ್ ಎಟ್ ದ ಏರ್ಪೋರ್ಟ್ ಅಂದರೆ ಏರ್ಪೋರ್ಟ್ಗೆ ಬಂದ ನಂತರ ಅವನನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಆಫ್ಟರನ್ನು ಯೂಸ್ ಮಾಡ್ಕೊಂಡಿದ್ದೇವೆ. ಇನ್ನು ನೋಡಿ, ಆ್ಯಸ್ ಸೂನ್ ಆ್ಯಸ್ ಅನ್ನು ಕೂಡ ತೆಗೆದುಕೊಂಡು ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ಗಳನ್ನು ಮಾಡಬಹುದು ವಿದ್ಯಾರ್ಥಿಗಳೇ. ಆ್ಯಸ್ ಸೂನ್ ಆ್ಯಸ್ ದ ಡಾನ್ ಅರೈವ್ಡ್ ಎಟ್ ದ ಏರ್ಪೋರ್ಟ್ ಹಿ ವಾಸ್ ಇಮ್ಮಿಡಿಯೇಟ್ಲಿ ಅರೆಸ್ಟೆಡ್ ಅಂತೇಳಿ. ಸೊ ಇಲ್ಲಿ ನಿಮಗೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮಾಡಲಿಕ್ಕೆ ಆಫ್ಟರ್ ಅಂತಕ್ಕಂತಹ ಕಂಜಂಕ್ಷನ್ ಮತ್ತು ಆ್ಯಸ್ ಸೂನ್ ಆ್ಯಸ್ ಅಂತಕ್ಕಂತಹ ಎರಡು ಕ್ಲೂಗಳನ್ನು ತೆಗೆದುಕೊಂಡು ನಾವೇನು ಮಾಡಬಹುದು ಅಂದರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಗಿ ಇಲ್ಲಿ ಮಾಡಬಹುದಾಗಿದೆ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಯಾವ ರೀತಿ ನಾವು ಮಾಡ್ತೇವೆ ಒಂದು ಕಾಂಪೌಂಡ್ ಕಾಂಪ್ಲೆಕ್ಸ್ಗಳನ್ನು ಅಂತಕ್ಕಂಥದ್ದು. ಸಿಂಪಲನ್ನು ನೋಡಿ, ಯುವರ್ ಆಬ್ಸೆನ್ಸ್ ಡಿಸ್ಅಪಾಯಿಂಟೆಡ್ ಅಸ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಎರಡು ಘಟನೆಗಳಿದೆ ವಿದ್ಯಾರ್ಥಿಗಳೇ. ಏನಪ್ಪ ಅಂದರೆ ಯುವರ್ ಆಬ್ಸೆಂಟ್ ಅಂದರೆ ಒಬ್ಬ ವ್ಯಕ್ತಿ ಆಬ್ಸೆಂಟ್ ಆಗಿದ್ದಾನೆ, ಡಿಸಪಾಯಿಂಟೆಡ್ ಅಸ್ ಅಂದರೆ ಒಂದಿಷ್ಟು ಜನ ಡಿಸಪಾಯಿಂಟ್ ಆಗಿದ್ದಾರೆ. ಸೊ ಈ ಎರಡು ಘಟನೆಗಳು ಇಲ್ಲಿ ನಮಗೆ ಕಾಣಿಸ್ತಾ ಇದ್ದಾವೆ. ಸೊ ಈ ಎರಡು ಘಟನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಕಾಂಪೌಂಡಾಗಿ ಯಾವ ರೀತಿ ಬರೀಬೋದು ನೋಡಿ, ಯು ವರ್ ಆಬ್ಸೆಂಟ್, ನೀನು ಆಬ್ಸೆಂಟ್ ಇದ್ದೆ ನೋಡಿ. ಇಲ್ಲಿ ಆ್ಯಂಡನ್ನು ತೆಗೆದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ ಕನೆಕ್ಟ್ ಮಾಡಲಿಕ್ಕೆ ಅಲ್ವಾ. ಆ್ಯಂಡ್ ವಿ ವರ್ ಡಿಸಪಾಯಿಂಟೆಡ್ ನೋಡಿ, ಅಸ್ ಇರೋದನ್ನು ವಿ ಅಂತ ಚೇಂಜ್ ಮಾಡಿಕೊಂಡು ಬರೆದಿದ್ದೇವೆ. ವಿ ವರ್ ಡಿಸಪಾಯಿಂಟೆಡ್ ಅಂತೇಳಿ.
ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಮಾಡ್ಬೋದು, ಯು ವರ್ ಆಬ್ಸೆಂಟ್ ಸೊ ವಿ ವರ್ ಡಿಸಪಾಯಿಂಟೆಡ್. ನೋಡಿ ಎಷ್ಟು ಸಿಂಪಲ್ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಸೋ ಅನ್ನು ಕೂಡ ತೆಗೆದುಕೊಂಡು ನಾವೇನು ಮಾಡ್ತಾ ಇದ್ದೇವೆ, ಕಾಂಪೌಂಡ್ ಸೆಂಟೆನ್ಸ್ ಆಗಿ ಬದಲಾಯಿಸಬಹುದು ಕೆಲವೊಂದಿಷ್ಟು ಸೆಂಟೆನ್ಸ್ಗಳನ್ನು. ಇನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ಗೆ ಸಂಬಂಧಪಟ್ಟಂತೆ ವಿ ವರ್ ಡಿಸಪಾಯಿಂಟೆಡ್. ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ಆ್ಯಂಡ್ ಇತ್ತಲ್ವಾ, ಇಲ್ಲಿ ನಾವೇನು ಮಾಡಿದ್ದೇವೆ, ಬಿಕಾಸ್ ಯು ಆರ್ ಆಬ್ಸೆಂಟ್ ಅಂತ ಮಾಡಿದ್ದೇವೆ. ನೋಡಿ ಇಲ್ಲಿ ಕಾಂಪೌಂಡ್ ಸೆಂಟೆನ್ಸಲ್ಲಿ ಮೊದಲನೇ ಸೆಂಟೆನ್ಸ್ ಏನಿತ್ತು ಯು ಆರ್ ಆಬ್ಸೆಂಟ್, ಇದು ಕೊನೆಗೆ ಬರ್ತಾ ಇದೆ. ಇದು ಆರ್ ಇದೆ, ವರ್ ಅಂತ ಮಾಡ್ಕೊಳ್ಳಿ ಹೆಲ್ಪಿಂಗ್ ವರ್ಬನ್ನ, ಯು ಆರ್ ಅಬ್ಸೆಂಟ್. ಸೊ ಇಲ್ಲಿ ನೋಡಿ ವಿ ವರ್ ಡಿಸಪಾಯಿಂಟೆಡ್ ಏನು ಎರಡನೇ ಸೆಂಟೆನ್ಸ್ ಇತ್ತು ಅದನ್ನು ನಾವು ಸ್ಟಾರ್ಟಿಂಗಲ್ಲಿ ಇಲ್ಲಿ ತೆಗೆದುಕೊಂಡಿದ್ದೇವೆ. ವಿ ವರ್ ಡಿಸಪಾಯಿಂಟೆಡ್ ಬಿಕಾಸ್ ಯು ಆರ್ ಅಬ್ಸೆಂಟ್ ಅಂತೇಳಿ. ಸೊ ಬಿಕಾಸನ್ನು ಈ ರೀತಿ ನಾವು ಯೂಸ್ ಮಾಡ್ಕೊಂಡಿದ್ದೇವೆ. ಸೊ ಈ ಕಾಂಪ್ಲೆಕ್ಸ್ ಸೆಂಟೆನ್ಸ್ಗೆ ನಾವು ಬಿಕಾಸನ್ನು ತೆಗೆದುಕೊಂಡಿದ್ದೇವೆ. ಇನ್ನು ಯು ಆರ್ ಆಬ್ಸೆಂಟ್ ಸೊ ದಟ್ ವಿದ್ಯಾರ್ಥಿಗಳಿಗೆ ಗಮನಿಸ್ಬೋದು. ಈಗ ಆಲ್ರೆಡಿ ನಾವು ಒಂದು ಎಕ್ಸಾಂಪಲಲ್ಲಿ ಯೂಸ್ ಮಾಡ್ಕೊಂಡಿದ್ದೇವೆ ಸೋ ದಟ್ಟನ್ನು. ಎಸ್ ವಿದ್ಯಾರ್ಥಿಗಳು ಇಲ್ಲಿ ಗಮನಿಸ್ಬೋದು, ಸೋ ದಟ್ ಅನ್ನು ತೆಗೆದುಕೊಂಡು ಯಾವ ರೀತಿ ಕಾಂಪ್ಲೆಕ್ಸ್ ಮಾಡಿದ್ವಿ, ಇಲ್ಲೂ ಕೂಡ ಸೇಮ್ ಸ್ಟ್ರಕ್ಚರ್ ಫಾಲೋ ಆಗ್ತಾ ಇದೆ. ಯು ಆರ್ ಆಬ್ಸೆಂಟ್ ಸೊ ದಟ್ ವಿ ವರ್ ಡಿಸಪಾಯಿಂಟೆಡ್. ಸೊ ಈ ರೀತಿ ನಾವು ಏನು ಮಾಡ್ತೇವೆ, ಕಾಂಪ್ಲೆಕ್ಸ್ ಕೂಡ ಮಾಡ್ತೇವೆ. ಇನ್ನು ಮತ್ತೊಂದು ಸೆಂಟೆನ್ಸ್ ನೋಡಿ, 4ನೇ ಎಕ್ಸಾಂಪಲ್ ಸಿಂಪಲನ್ನು ಯಾವ ರೀತಿ ಮಾಡಲಾಗಿದೆ, ಬೀಯಿಂಗ್ ಕಾನ್ಸ್ಟಂಟ್ಲಿ ಇಲ್ ಹಿ ಡಿಸ್ಕಂಟಿನ್ಯೂಡ್ ಹಿಸ್ ಸ್ಟಡಿ. ವಿದ್ಯಾರ್ಥಿಗಳೇ ಇಲ್ಲೂ ಕೂಡ 2 ಘಟನೆಗಳಿದ್ದಾವೆ. ಆ 2 ಘಟನೆಗಳನ್ನು ನಾವು ಮೊದಲಿಗೆ ಏನು ಮಾಡಬೇಕು ಅಂದರೆ ಕಂಡುಹಿಡಿಬೇಕಷ್ಟೇ. ಬೀಯಿಂಗ್ ಕಾನ್ಸ್ಟಂಟ್ಲಿ ಇಲ್ ಅಂದರೆ ಕಂಟಿನ್ಯೂ ಆಗಿ ಹುಷಾರಿಲ್ಲದೆ ಇರತಕ್ಕಂತಹ ಒಂದು ಘಟನೆ. ಹಿ ಡಿಸ್ಕಂಟಿನ್ಯೂಡ್ ಹಿ ಸ್ಟಡಿಯನ್ನು ಸ್ಟಾಪ್ ಮಾಡ್ತಾ ಇದ್ದಾನೆ. ಸೊ 2 ಘಟನೆಗಳಿದ್ದಾವೆ. ಕಾಂಪೌಂಡನ್ನು ಯಾವ ರೀತಿ ಮಾಡೋದು, ಹಿ ವಾಸ್ ಕಾನ್ಸ್ಟಂಟ್ಲಿ ಇಲ್. ನೋಡಿ ಮೊದಲನೇ ಸೆಂಟೆನ್ಸಲ್ಲಿ ಸಿಗ್ತಾ ಇದೆ, ಹಿ ವಾಸ್ ಕಾನ್ಸ್ಟಂಟ್ಲಿ ಇಲ್ ದೇರ್ ಫೋರ್. ಹಾಗಾಗಿ ಏನು ಮಾಡ್ತಾ ಇದ್ದಾನೆ, ಹಿ ಡಿಸ್ಕಂಟಿನ್ಯೂಡ್ ಹೀಸ್ ಸ್ಟಡಿ ಅಂತ ನಾವು 2ನೇ ಸೆಂಟೆನ್ಸನ್ನು ಇಲ್ಲಿ ಬರೀತಾ ಇದ್ದೇವೆ. ಅದನ್ನೇ ನಾವು ಮತ್ತೊಂದು ರೀತಿ ಬರಿಬೋದು, ಹಿ ವಾಸ್ ಕಾನ್ಸ್ಟಂಟ್ಲಿ ಇಲ್. ನೋಡಿ ಸೇಮ್ ದೇರ್ಫೋರ್ ಇಲ್ಲಿ ರಿಪೀಟ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಒಂದೇ ಒಂದು ಬರೆದ್ರೆ ಸಾಕಾಗುತ್ತೆ. ಎಸ್ ವಿದ್ಯಾರ್ಥಿಗಳೇ ನೋಡಿ ಏನು ಮಾಡ್ಬೋದು ಅಂದರೆ ಇಲ್ಲಿ ಏನು ದೇರ್ಫೋರ್ ಇದೆ ಅಲ್ವಾ, ಈ ದೇರ್ಫೋರ್ ಇರೋ ಹತ್ರ ನಾವೇನು ಮಾಡ್ಬೋದು ಅಂದರೆ ಸೊ ಅನ್ನು ಸೇರಿಸ್ಬೋದು ವಿದ್ಯಾರ್ಥಿಗಳೇ. ನೋಡಿ ಹಿ ವಾಸ್ ಕಾನ್ಸ್ಟಂಟ್ಲಿ ಇಲ್ ಸೊ ಹಿ ಡಿಸ್ಕಂಟಿನ್ಯೂಡ್ ಹಿ ಸ್ಟಡಿ ಅಂತ ಬರಿಬೋದು. ಸೊ ಇಲ್ಲಿ ದೇರ್ಫೋರ್ ಮತ್ತು ಸೋಗಳನ್ನು ಬಳಸಿಕೊಂಡು ಕೂಡ ನಾವು ಕಾಂಪೌಂಡ್ ಮಾಡ್ಬೋದು. 2 ಕೂಡ ಸರಿ ಇದೆ ವಿದ್ಯಾರ್ಥಿಗಳೇ. ಇನ್ನು ಕಾಂಪ್ಲೆಕ್ಸ್ಗೆ ನೋಡಿ, ಹಿ ಡಿಸ್ಕಂಟಿನ್ಯೂಡ್ ಹೀಸ್ ಸ್ಟಡಿ ಬಿಕಾಸ್. ನೋಡಿ ಬಿಕಾಸನ್ನು ನಾವು ಮೊದಲಿಗೂ ಕೂಡ ಯೂಸ್ ಮಾಡಿದ್ವಿ, ಇಲ್ಲಿ ಗಮನಿಸ್ಬೋದು. ಇಲ್ಲೂ ಕೂಡ ಬಿಕಾಸ್ ಇದೆ, ಸೊ ಇಲ್ಲೂ ಕೂಡ ಬಿಕಾಸನ್ನು ತೆಗೆದುಕೊಂಡಿದ್ದೇವೆ. ಬಿಕಾಸ್ ಹಿ ವಾಸ್ ಕಾನ್ಸ್ಟಂಟ್ಲಿ ಇಲ್ ಅಂತಕ್ಕಂಥದ್ದು. ಇನ್ನು ಮತ್ತೊಂಥರ ಅಂದರೆ ಹಿ ವಾಸ್ ಕಾನ್ಸ್ಟಂಟ್ಲಿ ಇಲ್ ಸೋ ದಟ್. ವಿದ್ಯಾರ್ಥಿಗಳೇ ನೋಡಿ ಕಾಂಪೌಂಡಲ್ಲಿ ಬರೀ ಸೋ ಅನ್ನು ಮಾತ್ರ ಯೂಸ್ ಮಾಡಿದ್ವಿ, ಬಟ್ ಕಾಂಪ್ಲೆಕ್ಸಲ್ಲಿ ಸೋ ದ್ಯಾಟ್ ಹಿ ಡಿಸ್ಕಂಟಿನ್ಯೂಡ್ ಹಿ ಸ್ಟಡಿ ಅಂತ ಬಳಸ್ತಾ ಇದ್ವಿ. ಸೊ ಸರಿಯಾಗಿ ನೀವು ಈ ಪದಗಳನ್ನು ಕಂಜಂಕ್ಷನ್ಸ್ಗಳನ್ನು ಗಮನ ಇಟ್ಕೋಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ಸೋ ಇದೆ ಮತ್ತು ದೇರ್ ಫೋರ್ ಕೂಡ ಕಾಂಪೌಂಡಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸ್ತೀರಿ. ಇಲ್ಲಿ ಸೋ ದ್ಯಾಟ್ ಮತ್ತು ಬಿಕಾಸ್ಗಳನ್ನು ಯೂಸ್ ಮಾಡ್ಕೊಂಡಿದ್ದೇವೆ. ಸೊ ಯಾವುದೇ ಒಂದು ಸೆಂಟೆನ್ಸ್ ಬರೆದ್ರೂ ಕೂಡ ನಿಮಗೆ ಅಂಕ ಸಿಗುತ್ತೆ. ಇನ್ನು 5ನೇ ಎಕ್ಸಾಂಪಲ್ ನೋಡಿ, ಇನ್ಸ್ಪೈಟ್ ಆಫ್ ಅನ್ನು ತೆಗೆದುಕೊಂಡಿದ್ದೇವೆ ವಿದ್ಯಾರ್ಥಿಗಳೇ. ಸಿಂಪಲ್ ಸೆಂಟೆನ್ಸಲ್ಲಿ ಇನ್ಸ್ಪೈಟ್ ಆಫ್ ಹಿಸ್ ಹಾರ್ಡ್ ವರ್ಕ್ ಹಿ ಡಿಡ್ ನಾಟ್ ಗೆಟ್ ಗುಡ್ ಮಾರ್ಕ್ಸ್. ತುಂಬ ಕಷ್ಟಪಟ್ಟು ಕೆಲಸ ಮಾಡೋದು ಒಂದು ಘಟನೆ, ಮಾರ್ಕ್ಸ್ ಬರದೇ ಇರೋದು ಮತ್ತೊಂದು ಘಟನೆ. ಇದನ್ನು ಕಾಂಪೌಂಡ್ ಆಗಿ ಯಾವ ರೀತಿ ಮಾಡೋದು, ಹಿ ವರ್ಕ್ಡ್ ಹಾರ್ಡ್. ನೋಡಿ ಹಿ ವರ್ಕ್ಡ್ ಹಾರ್ಡ್ ಬಟ್ ಹಿ ಡಿಡ್ ನಾಟ್ ಗೆಟ್ ಗುಡ್ ಮಾರ್ಕ್ಸ್. ಸೊ ಬಟ್ ಅನ್ನು ಇಲ್ಲಿ ತೆಗೆದುಕೊಂಡಿದ್ದೇವೆ. ಹಿ ವರ್ಕ್ಡ್ ಹಾರ್ಡ್ ಹೌ ಎವರ್. ವಿದ್ಯಾರ್ಥಿಗಳು ಇಲ್ಲಿ ಸರಿಯಾಗಿ ಗಮನಿಸಿ, ಇಲ್ಲಿ ಕಾಲನ್ ಕೊಟ್ಟಿದ್ದೇವೆ, ಹೌ ಎವರ್ನ ಯೂಸ್ ಮಾಡಿದ್ದೇವೆ, ಕಾಮವನ್ನು ಯೂಸ್ ಮಾಡಿದ್ದೇವೆ. ಸೊ ಈ ಸ್ಟ್ರಕ್ಚರ್ ಏನಿದೆನೋ ಇದು ಕಾಂಪೌಂಡ್ ಸೆಂಟೆನ್ಸಲ್ಲಿ ಬರ್ತಕ್ಕಂತಹ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಬಟ್ ಬದಲಾಗಿ ನಾವು ಈ ರೀತಿ ಯೂಸ್ ಮಾಡ್ಬೋದು. ಯು ವರ್ಕ್ಡ್ ಹಾರ್ಡ್ ಕಾಲನ್ ಹೌ ಎವರ್ ಕಾಮ ಹಿ ಡಿಡ್ ನಾಟ್ ಗೆಟ್ ಗುಡ್ ಮಾರ್ಕ್ಸ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ. ಸೊ ಹೌ ಎವರ್ನ ಇಲ್ಲಿ ನೆನ್ಪಿಟ್ಕೊಳ್ಳಿ. ಇನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ಗೆ ನೋಡಿ ವಿದ್ಯಾರ್ಥಿಗಳೇ, ಆಲ್ದೋ ಹಿ ವರ್ಕ್ಡ್ ಹಾರ್ಡ್ ಹಿ ಡಿಡ್ ನಾಟ್ ಗೆಟ್ ಗುಡ್ ಮಾರ್ಕ್ಸ್. ವಿದ್ಯಾರ್ಥಿಗಳೇ ಆಲ್ದೋ ಅಂತಕ್ಕಂತಹ ವರ್ಡ್ಸ್ ನಿಮಗೆ ನೆನಪಿರಲಿ. ಆಲ್ದೋ ಇರ್ಬೋದು ಅಥವಾ ಬರೀ ದೋನು ಕೂಡ ಯೂಸ್ ಮಾಡ್ಬೋದು, THOUGH ಅನ್ನು. ಹಿ ಡಿಡ್ ನಾಟ್ ಗೆಟ್ ಗುಡ್ ಮಾರ್ಕ್ಸ್ ಈ ಒಂದು ಹಿ ವರ್ಕ್ಡ್ ಹಾರ್ಡ್ ಅಂತಕ್ಕಂಥದ್ದು. ಹಿ ಡಿಡ್ ನಾಟ್ ಗೆಟ್ ಗುಡ್ ಮಾರ್ಕ್ಸ್ ಈ ಒಂದು. ನೋಡಿ ವಿದ್ಯಾರ್ಥಿಗಳು ಈ ಒಂದು ಅನ್ನು ಕೂಡ ಯೂಸ್ ಮಾಡ್ತಾ ಇದ್ದೇವೆ. ದೋ ಇರ್ಬೋದು, ಆಲ್ದೋ ಇರ್ಬೋದು, ಈ ಒಂದು ಇರ್ಬೋದು, ಇವೆಲ್ಲವನ್ನು ನಾವು ಯೂಸ್ ಮಾಡಿಕೊಂಡು ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಮಾಡ್ಬೋದು. ಇನ್ನು 6th ಎಕ್ಸಾಂಪಲ್ ಗಮನಿಸಿ ವಿದ್ಯಾರ್ಥಿಗಳೇ, ಸೀಯಿಂಗ್ ದ ಸ್ನೇಕ್ ಹಿ ರ್ಯಾನ್ ಅವೇ. 2 ಘಟನೆಗಳಿದ್ದಾವೆ ವಿದ್ಯಾರ್ಥಿಗಳೇ. ಒಂದೇದು ಹಾವನ್ನು ನೋಡ್ತಕ್ಕಂಥದ್ದು, ಮತ್ತೊಂದು ಹಾವನ್ನು ನೋಡಿದ ತಕ್ಷಣ ಓಡಿ ಹೋಗ್ತಕ್ಕಂಥದ್ದು. ಸೊ 2 ಘಟನೆ ಇದ್ದಾವೆ. ಕಾಂಪೌಂಡ್ ಸೆಂಟೆನ್ಸಲ್ಲಿ ಯಾವ ರೀತಿ ನೋಡಿ, ಹಿ ಸಾ ದ ಸ್ನೇಕ್, ಅವನು ಹಾವನ್ನು ನೋಡ್ತಾನೆ,
ಆ್ಯಂಡ್ ಆದರೂ ಬಳಸ್ಬೋದು, ಸೊ ಆದರೂ ಬಳಸ್ಬೋದು ವಿದ್ಯಾರ್ಥಿಗಳೇ. ನಾವು ಒಂದೇ ಸೆಂಟೆನ್ಸಲ್ಲೇ ಕೊಟ್ಟಿದ್ದೇನೆ. ಸೊ ನೀವು ಯಾವುದೇ ಒಂದನ್ನು ಯೂಸ್ ಮಾಡ್ಕೋಬೋದು. ಸೊ ಹಿ ರ್ಯಾನ್ ಅವೇ ಅನ್ಬೋದು, ಅಥವಾ ಆ್ಯಂಡ್ ಹಿ ರ್ಯಾನ್ ಅವೇ, ಸಾರಿ ಇಲ್ಲಿ ಹೀಯನ್ನು ಸೇರಿಸ್ಕೋಬೇಕು ವಿದ್ಯಾರ್ಥಿಗಳೇ, ಹಿ ರ್ಯಾನ್ ಅವೇ ಅಂತಕ್ಕಂಥದ್ದು. ಇದನ್ನೇ ನೋಡಿ, ಈ ಸಾ ದ ಸ್ನೇಕ್ ದೇರ್ ಫೋರ್ ಹಿ ರ್ಯಾನ್ ಅವೇ. ಇಲ್ಲಿ ದೇರ್ ಫೋರನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು ವಿದ್ಯಾರ್ಥಿಗಳೇ, ದೇರ್ ಫೋರ್. ಇನ್ನು ಕಾಂಪ್ಲೆಕ್ಸಲ್ಲಿ ನೋಡಿ, ಆ್ಯಸ್ ಸೂನ್ ಆ್ಯಸ್ ಮೊದಲಿಗೆ ನಾವು ಯೂಸ್ ಮಾಡಿದ್ದೇವೆ. ಆ್ಯಸ್ ಸೂನ್ ಆ್ಯಸ್ ಹಿ ಸಾ ದ ಸ್ನೇಕ್ ಹಿ ರ್ಯಾನ್ ಅವೇ. ಇಲ್ಲಿ ಕಾಮವನ್ನು ಗಮನಿಸಬೇಕು, ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದ್ರ ಜೊತೆಗೆ ನಾವು ಹಿ ರ್ಯಾನ್ ಅವೇ ಬಿಕಾಸ್ ಹಿ ಸಾ ದ ಸ್ನೇಕ್, ಈ ರೀತಿ ಕೂಡ ಯೂಸ್ ಮಾಡ್ಕೋಬಹುದು. ನಿಮಗೆ ಈ ಒಂದು ಸ್ಟ್ರಕ್ಚರ್ಗಳು ಖಂಡಿತವಾಗ್ಲೂ ಹೆಲ್ಪ್ ಆಗ್ತವೆ ಅಂತ ಅಂದ್ಕೊಂಡಿದ್ದೇನೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ಸುಮ್ಮನೆ ಸಿಂಪಲ್ಲಾಗಿ ರಫಲ್ಲಿ ಬರ್ಕೊಳ್ಳಿ, ನಿಮಗೆ ಖಂಡಿತವಾಗ್ಲೂ ನಾಳೆ ಹೆಲ್ಪ್ ಆಗ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಈ 2 ಎಕ್ಸಸೈಸನ್ನು ನಿಮಗಾಗಿ ಕೊಟ್ಟಿದ್ದೇನೆ. ಅಟ್ಲೀಸ್ಟ್ 2ರಲ್ಲಿ ಒಂದಕ್ಕೆ ನೀವು ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ನನಗೆ ಆಗ ಅರ್ಥ ಆಗುತ್ತೆ. ಮತ್ತು ಏನಾದರೂ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳನ್ನು ಕವರ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.